ಸಿದ್ದೇನೆ ಸ್ಪಷ್ಟವಾಗಿ ಹೇಳ್ತೇನೆ. ಬಿಡದಿ ವಿಚಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಾತುರಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅವರ ಸ್ವಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರೈತರು ಒಂದು ಇಂಚು ಜಮೀನನ್ನು ಕೂಡ ನೀವು ಮಾರಬೇಡಿ, ಮುಂದೆ ಚಿನ್ನದ ಬೆಲೆ ಬರ್ತದೆ ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೂಡ ನಾನು ನೋಡ್ತಾ ಇದ್ದೆ. ನೊಂದ ರೈತರಿಂದ ಬಂದಂಥ ಜಾಹೀರಾತನ್ನು ರಾಜ್ಯ ಸರ್ಕಾರವೇ ಹಿಂಬಾಗಲಿಂದ ಹಾಕ್ಸಿರ್ತಕ್ಕಂಥ ಜಾಹೀರಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಸೊ ರೈತರು ಬಿಡದಿ ವಿಚಾರದಲ್ಲಿ ನೂರಾರು ದಿನಗಳಿಂದ ಏನೋ ಹೋರಾಟವನ್ನು ನಡೆಸ್ತಾ ಇದ್ದರು. JDS ಕೂಡ ರೈತರ ಪರವಾಗಿ ಬಲವಾಗಿ ಹೋರಾಟವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಇಲ್ಲಿ ಸ್ಥಳ ವೀಕ್ಷಣೆಯನ್ನು ಮಾಡಿದ್ವಿ, ರೈತರನ್ನು ಕೂಡ ಭೇಟಿ ಮಾಡಿದ್ವಿ. ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ. ನಾವು ಪಾದಯಾತ್ರೆ ಮಾಡ್ತೇವೆ, ಹೋರಾಟನ ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಘೋಷಣೆ ಮಾಡಿದ್ವಿ. ದಿನಾಂಕವನ್ನು ಯಾಕೆ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ, JDS ಜೊತೆಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ಮಾತನಾಡಿ ಆಮೇಲೆ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಅದನ್ನು ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ. ಆದರೆ ನಾನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದ ನಂತರದಲ್ಲಿ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿಯವರು ಚೆನ್ನಮ್ಮ ಅವರು ಆ ಘಟನೆ ಆದಾಗ ಸೊ ಆ ಕಾರ್ಯಗಳೆಲ್ಲ ಮುಗಿಲಿ, ಆಮೇಲೆ ದಿನಾಂಕ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಇದು ವಾಸ್ತವಿಕ ಸತ್ಯ. ಮತ್ತು ಮಾನ್ಯ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರದ ಸಚಿವರು ನನಗೆ ದೂರವಾಣಿ ಕರೆ ಮಾಡಿದರು. 11ನೇ ದಿನದ ಕಾರ್ಯ ತಾವು ಬರಬೇಕು ಅಂತೇಳಿ ಫೋನ್ ಮಾಡಿದಾಗ ನಾನೇ ಸ್ವತಃ ಕುಮಾರಸ್ವಾಮಿ ಅವರಿಗೆ ಆ ಸಂದರ್ಭದಲ್ಲಿ ಹೇಳಿದ್ದೇನೆ, ಕುಮಾರಸ್ವಾಮಿ ಅವರೇ ದಯವಿಟ್ಟು ಕಾರ್ಯ ಎಲ್ಲ ಮುಗಿಸ್ಕೊಳ್ಳಿ, ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ, BJP JDS ನಾವು ಒಟ್ಟಾಗೆ ಪಾದಯಾತ್ರೆನ ಮಾಡೋಣ, ಯಾವುದೇ ರೀತಿ ನಮ್ಮದು ಗೊಂದಲ ಏನಿಲ್ಲ, ನಾವು ಸಂಪೂರ್ಣವಾಗಿ ಬೆಂಬಲನ ಕೊಡ್ತೇವೆ ಅನ್ನೋ ಮಾತನ್ನು ನಾನೇ ಸ್ವತಃ ಕುಮಾರಸ್ವಾಮಿ ಅವ್ರಿಗೆ ಕೂಡ ಹೇಳಿದ್ದೇನೆ ಅವತ್ತೇ.